Hi, this is Sachin Pawar. How are you? Fine? Okay. Dear students, in the last classes we learned about that the classification of the organization, okay, under which we learned that the formal organization and the informal organization, okay, yes. Then today's in the lecture we learn about that the what are the difference in between the formal organization and the informal organization, okay, yes. ಲಾಸ್ಟ್ ಕ್ಲಾಸ್ದಲ್ಲಿ ಏನು ನೋಡಿದೀವಿ ಅಂದರೆ ಆ ಫಾರ್ಮಲ್ ಆರ್ಗನೈಸೇಷನ್ ಅಂದರೆ ಏನು, ಇನ್ಫಾರ್ಮಲ್ ಆರ್ಗನೈಸೇಷನ್ ಅಂದರೆ ಏನು, ಅವುಗಳ ಬದಲು ಏನು ಮಾಡಿದ್ದೀವಿ ಅಂದರೆ ನೋಡಿದ್ದೀವಿ. ಆ್ಯಂಡ್ ಇವತ್ತಿನ ಕ್ಲಾಸ್ನಲ್ಲಿ ಆ ಫಾರ್ಮಲ್ ಆರ್ಗನೈಸೇಷನ್ಗೂ ಮತ್ತು ಇನ್ಫಾರ್ಮಲ್ ಆರ್ಗನೈಸೇಷನ್ಗೂ ಇರುವಂತಹ ವ್ಯತ್ಯಾಸಗಳನ್ನು ನೋಡೋಣ. ಎಸ್, ಲೆಟ್ಸ್ ಸಿ ದ್ಯಾಟ್, ಸಿ ದಿ ಚಾರ್ಟ್. ಸಿ ದಿ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಎ ಕಂಪ್ಯಾರೇಟಿವ್ ವ್ಯೂ. ಓಕೆ, ಎ ಕಂಪ್ಯಾರೇಟಿವ್ ವ್ಯೂ ದ್ಯಾಟ್ ಮೀನ್ಸ್ ಸೊ ಕಂಪ್ಯಾರಿಸನ್ ಮಾಡ್ತೀವಿ. ಅದಕ್ಕೆ ಫಾರ್ಮಲ್ ಆರ್ಗನೈಸೇಷನ್ ಮತ್ತು ಇನ್ಫಾರ್ಮಲ್ ಆರ್ಗನೈಸೇಷನ್ಗಳ ನಡುವಿನ ಒಂದು ಕಂಪ್ಯಾರಿಸನ್ ಅಥವಾ ವ್ಯತ್ಯಾಸಗಳನ್ನು ನೋಡ್ತೀವಿ, ಅದರದೊಂದು ಮಾಹಿತಿ. ಸಿ ದ ಚಾರ್ಟ್. ಫಸ್ಟ್ ಕಾಲಮ್ ಎಕ್ಸ್ಪ್ಲೇನಿಂಗ್ ದ್ಯಾಟ್ ಬೇಸಿಸ್. ಎಸ್, ಸೊ ವಿ ರಿಕ್ವೈರ್ಸ್ ದಿ ಬೇಸಿಸ್, ದಟ್ ಮೀನ್ಸ್ ಆಧಾರ ಬೇಕು, ಆನ್ ದಿ ವಿಚ್ ಬೇಸಿಸ್ ವಿ ಆರ್ ಕಂಪೇರಿಂಗ್. ಎಸ್, ದ ನೆಕ್ಸ್ಟ್ ಒನ್ ಫಾರ್ಮಲ್ ಆರ್ಗನೈಸೇಷನ್ ಆ್ಯಂಡ್ ದಿ ಥರ್ಡ್ ಕಾಲಮ್ ಈಸ್ informal organization. Okay, yes. Then see one by one. First, meaning. Yes, meaning. See, meaning of that the formal organization, the structure of authority relationships created by the management. Okay, which one? The formal organization, the structure of authority relationship is created by whom? By the management. Yes, ಮ್ಯಾನೇಜ್ಮೆಂಟ್ದಿಂದ ಏನಾಗತ್ತಂದರೆ ಆ ಸ್ಟ್ರಕ್ಚರ್ದು ಒಂದು ರಿಲೇಷನ್ಶಿಪ್ ಸಂಬಂಧ, ಎದುರು ಸಂಬಂಧ, ಅಥಾರಿಟಿ ಸಂಬಂಧ ಸೊ ಏನಾಗತ್ತಂದರೆ ಕ್ರಿಯೇಟ್ ಮಾಡಲಾಗತ್ತೆ. ದಟ್ ಮೀನ್ಸ್ ಹಿಯರ್ ಹೌ ದಿ ಇನ್ಫಾರ್ಮೇಷನ್ ಫ್ಲೋಸ್, ಓಕೆ, ಫ್ರಮ್ ದಿ ಮ್ಯಾನೇಜ್ಮೆಂಟ್ ಟು ದಿ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಟು ದಿ ಬಾಟಮ್ ಲೆವೆಲ್ ಮ್ಯಾನೇಜ್ಮೆಂಟ್. ಓಕೆ, ಸೊ ಹೌ ದಿ ಫ್ಲೋಸ್ ಆರ್ ದೇರ್, ದಟ್ ಮೀನ್ಸ್ ಹಿಯರ್ ದ್ಯಾಟ್ ಸ್ಟ್ರಕ್ಚರ್ ಈಸ್ created by or designed by the management. Okay, which structure? The formal organization structure. And if saying about that the meaning of that the informal organization is what? That is one network of social relationships. Which one? The informal organization is what? Network of social relationships arising out of interaction among the employees. Yes, which one? The informal organization arise how? By the interaction of people one to another. Okay, that means here interaction among the employees. ಎಸ್, ಸೊ ಇಲ್ಲಿ ಯಾವುದು ಇನ್ಫಾರ್ಮಲ್ ಆರ್ಗನೈಸೇಷನ್ ಅಂದರೆ ಏನು ಅಂದರೆ ಅದೊಂದು ಸೋಷಿಯಲ್ ನೆಟ್ವರ್ಕ್ ಇದೆ. ಆ ಸೋಷಿಯಲ್ ಒಂದು ಸಾಮಾಜಿಕ ಸಂಬಂಧದ ಒಂದು ನೆಟ್ವರ್ಕ್. ಎಸ್, ಅಲ್ಲಿ ಏನು ಆಗತ್ತೆ, ಯಾವ ರೀತಿ ಅದು ಅರೈಸ್ ಆಗತ್ತಂದರೆ ಬೈ ದಿ ಇಂಟ್ರಾಕ್ಷನ್ ಆಫ್ ದಿ ಎಂಪ್ಲಾಯೀಸ್ ಅಂತ ಹೇಳ್ತೀವಿ. ಆ ಎಂಪ್ಲಾಯಿಗಳು ಏನು ಪರಸ್ಪರಿಕವಾಗಿ ಇಂಟ್ರಾಕ್ಷನ್ ಮಾಡ್ತಾರಲ್ಲ, ದಟ್ ವಿ ಕಾಲ್ಡ್ ವಾಟ್? ದಿ ಪರ್ಸ್ನಲ್ ಕಮ್ಯುನಿಕೇಷನ್. ಎಸ್, ಸೊ ಆ ಪರ್ಸ್ನಲ್ ಕಮ್ಯುನಿಕೇಷನು, ಪರ್ಸ್ನಲ್ ಇಂಟ್ರಾಕ್ಷನ್ ಇರತ್ತಲ್ಲ, ಸೊ ಅದರಿಂದ ಅದು ಏನಾಗತ್ತಂದರೆ ಇನ್ಫಾರ್ಮಲ್ ಆರ್ಗನೈಸೇಷನು ಅರೈಸ್ ಆಗತ್ತೆ ಅಥವಾ ಕ್ರಿಯೇಟೆಡ್ ಆಗತ್ತೆ ಅಂತ ಹೇಳ್ತೀವಿ. ಓಕೆ, ಸೊ ವಿಚ್ ಒನ್? ದಟ್ ದಿ ಇನ್ಫಾರ್ಮಲ್ ಆರ್ಗನೈಸೇಷನ್. ದೆನ್ next one, virgin. Yes, so virgin, if you saying about that the virgin, it is included in the meaning of the formal as well as informal organization itself. Okay, then see, the formal organization arises as a result of company rules and policies. Okay, the formal organization arises, created, okay, by the what? The company's rules and regulation, and created by whom? By the management. Okay, so that is one version of that the formal organization. And if you saying about that the informal organization arises as a result of social interaction. Yes, ಇನ್ಫಾರ್ಮಲ್ ಆರ್ಗನೈಸೇಷನ್ ಯಾವ ರೀತಿ ಅರೈಸ್ ಆಗತ್ತಂದರೆ
ಬೈ ದಿ ಸೋಷಿಯಲ್ ಇಂಟ್ರಾಕ್ಷನ್, ಸಾಮಾಜಿಕವಾಗಿ ಏನು ಒಂದು ಇಂಟ್ರಾಕ್ಷನ್ ಆಗತ್ತಲ್ಲ, ಸೊ ಎಂಪ್ಲಾಯಿದಿಂದ ಎಂಪ್ಲಾಯಿಗೆ ಎಸ್, ಸೊ ಅಲ್ಲಿ ಏನು ಒಂದು ಆರ್ಗನೈಸೇಷನ್ದಲ್ಲಿ ಇಂಟ್ರಾಕ್ಷನ್, ಪರ್ಸ್ನಲ್ ಇಂಟ್ರಾಕ್ಷನ್ಗಳಾಗ್ತಾವಲ್ಲ, ಸೊ ಅದರಿಂದ ಏನಾಗತ್ತಂದರೆ ಇದು ವರ್ಜಿನ್ ಆಗತ್ತೆ, ಹುಟ್ಟು ಹಾಕಿಕೊಳ್ಳತ್ತ ಅಂತ ಹೇಳ್ತೀವಿ. ಯಾವುದು? ದಿ ಇನ್ಫಾರ್ಮಲ್ ಆರ್ಗನೈಸೇಷನ್. ಓಕೆ, ಎಸ್. ದ ನೆಕ್ಸ್ಟ್ ಒನ್ ಅಥಾರಿಟಿ. ಎಸ್, so how the authority arise in the that formal organization? That means see, arises by virtue of position or position in management. Yes, so formal organization is arises how? By the virtue of position in management. What is the virtue of position of that management is very essential task in the formal organization. Okay, why? Because on the dependent on that the virtue of management, the organization structure or the structure of that organization is arised or created. And here if you saying about that the informal organization that arises, that the which one? The authority arises out of personal qualities. Okay, the authorities arises how? Out of the personal quality. And in the formal organization, authority created by the virtue of position of the management. Okay, that means here the bottom level management is respecting or responsible for the top level management, okay, or their superiors. But in the informal organization there is no any superiority, that the line superiority, likewise that the formal organization. Okay, where informal organization, in that informal organization the personal quality is very essential. Okay, the personal quality brings the authority for that the informal organization. Okay, yes, that personal quality of that the employees or workers, okay, can brings the authority where in the informal organization. Okay, ಎಸ್. ಫಾರ್ಮಲ್ ಆರ್ಗನೈಸೇಷನ್ದಲ್ಲಿ ಏನಾಗತ್ತಂದರೆ ಅಥಾರಿಟಿ ಯಾವ ರೀತಿ ಅರೈಸ್ ಆಗತ್ತಂದರೆ ಆ ಪೊಸಿಷನ್, ವರ್ಚು ಪೊಸಿಷನ್ದಿಂದ ಒಂದು ಏನು ಕ್ರೆಡಿಟೇಬಲ್ ಪೊಸಿಷನ್ ಇದೆ ಮ್ಯಾನೇಜ್ಮೆಂಟ್ದು, ಅದರ ಆಧಾರದ ಮೇಲೆ ಅಲ್ಲಿ ಅಥಾರಿಟಿ ಕ್ರಿಯೇಟ್ ಆಗತ್ತೆ ಅಂತ ಹೇಳ್ತೀವಿ. ಅದನ್ನ ಯಾವ ರೀತಿ ಹೇಳ್ತೀವಿ ಅಂದರೆ, ಸೊ ಬಾಟಮ್ ಲೆವೆಲ್ ಇದ್ದವರು ಅವರ ಸುಪೀರಿಯರ್ಗೆ ಏನಾಗಿರ್ತಾರಂದರೆ ಕೊನೆಗೆ ರಿಸ್ಪಾನ್ಸಿಬಲ್ ಆಗಿರ್ತಾರೋ ಅಂತ ಹೇಳ್ತೀವಿ, ಅಥವಾ ದೇ ರೆಸ್ಪೆಕ್ಟ್ ದಿ ಸುಪೀರಿಯರ್ಸ್ ಅಂತ ಹೇಳ್ತೀವಿ, ಅವರು ಸುಪೀರಿಯರ್ಗಳನ್ನ ರೆಸ್ಪೆಕ್ಟ್ ಮಾಡ್ತಾರೆ ಅಂತ ಹೇಳ್ತೀವಿ. ದಟ್ ಈಸ್ ಒನ್ ಕಾಮನ್ ಥಿಂಗ್ ಇನ್ ದಿ ಫಾರ್ಮಲ್ ಆರ್ಗನೈಸೇಷನ್. ಆದರೆ ಈ ರೀತಿ ಲೈನ್ ಫ್ಯಾಕ್ಟರ್ ಇರೋದಿಲ್ಲ ಎಲ್ಲಿ? ಇನ್ಫಾರ್ಮಲ್ ಆರ್ಗನೈಸೇಷನ್ದಲ್ಲಿ ಏನಾಗತ್ತಂದರೆ ಪರ್ಸ್ನಲ್ ಕ್ವಾಲಿಟಿ ಬೇಸಿಸ್ ಮೇಲೆ ಅಥಾರಿಟಿ ಹೋಗುತ್ತೆ. ಓಕೆ, ದ್ಯಾಟ್ ರಿಸ್ಪೆಕ್ಟ್ ಗೋಸ್ ಅಪಾನ್ ದಿ ಪರ್ಸ್ನಲ್ ಕ್ವಾಲಿಟಿ ಆಫ್ ದಿ ವರ್ಕರ್ಸ್ ಆರ್ ಪರ್ಸ್ನಲ್ ಕ್ವಾಲಿಟಿ ಆಫ್ ದಿ ಎಂಪ್ಲಾಯೀಸ್. ಆ ಪರ್ಸ್ನಲ್ ಒಂದು ಕ್ವಾಲಿಟಿ ಏನಿದೆ ಅದರ ಆಧಾರದ ಮೇಲೆ ಏನು ಅವರಿಗೆ ಒಂದು ರೆಸ್ಪೆಕ್ಟ್ ಹೋಗುತ್ತಾ ಅಥವಾ ಒಂದು ಅಥಾರಿಟಿ ಹೋಗುತ್ತಾ ಅಂತ ಹೇಳ್ತೀವಿ ಎಲ್ಲಿ? ಇನ್ಫಾರ್ಮಲ್ ಆರ್ಗನೈಸೇಷನ್ದಲ್ಲಿ. ಓಕೆ, ಎಸ್. The next one, behavior. Yes, so how the behaviors or norms are described by that the formal and informal. That means see, the first one in the formal organization, it is directed by the rules. Which one? The formal organizations behaviors are directed by the rules of that the particular enterprise. And if you saying about that the informal, there is no any set behavior pattern. Okay, where in the informal organization there is no any set of behaviors, there is no any set of norms, rules and regulations. Okay, so that means there is no any that proper directions, there is no any proper ways in where in the informal organization. But the behavior in the formal organization is set by the rules and regulations and procedures of that the particular organization. Okay, yes. ಸೊ ಇಲ್ಲಿ ಬಿಹೇವಿಯರ್ ಯಾವ ರೀತಿ ಇರತ್ತೆ ಅಂದರೆ, ಸೊ ಯಾವ ರೀತಿ ಇಲ್ಲಿ ಡೈರೆಕ್ಟ್ ಆಗತ್ತೆ ಅಥವಾ ಯಾವುದು ಅಲ್ಲಿ ಫಾಲೋ ಮಾಡಲಾಗತ್ತೆ ಅಂತಂದು ಕೇಳಿದರೆ, ಸೊ ಆ್ಯಸ್ ಪರ್ ದಿ ರೂಲ್ಸ್ ಆಫ್ ದಿ ಎಂಟರ್ಪ್ರೈಸ್ ಅಂತ ಹೇಳ್ತೀವಿ, ಆ್ಯಸ್ ಪರ್ ರೆಗ್ಯುಲೇಷನ್ ಆಫ್ ದಿ ಎಂಟರ್ಪ್ರೈಸ್ ಅಂತ ಹೇಳ್ತೀವಿ, ಆ್ಯಸ್ ಪರ್ ಪ್ರೊಸೀಜರ್ಸ್ ಆಫ್ ದಟ್ ದಿ ಎಂಟರ್ಪ್ರೈಸ್ ಅಂತ ಹೇಳ್ತೀವಿ. ಆದರೆ ಇನ್ಫಾರ್ಮಲ್ ಆರ್ಗನೈಸೇಷನ್ದಲ್ಲಿ ಅದು ಯಾವುದು ರೂಲ್ಸ್ಗಳು ಇರುವುದಿಲ್ಲ ಅಂತ ಹೇಳ್ತೀವಿ. ಓಕೆ, ದೆನ್ ನೆಕ್ಸ್ಟ್ ಒನ್, flow of communication. Yes, on the basis of flow of communication in the formal organization,
communication takes place through the scalar chain. Yes, in the formal organization, which type of communication flows here? That means in the scalar chain. Scalar chains, that means here in the chronological order. Okay, the communication or information flows in the chronological order. Then how that chronological order? That means, see, that top management serves the guidelines for the middle level management, and middle management provides the guidelines for the bottom level management, again bottom level to supervisors, and supervisor to the workers. Okay, likewise the responsibility also same here, that the workers is responsible to supervisor, supervisor to bottom level management, and bottom level management to middle level management, and middle level management to top level management. Okay, so responsibility flows, and from the top to bottom authority flows. Okay, so that means here scalar chain is there, or the chronological order is there while transferring the information. But while saying about that the informal organization, there is no any chronological order or scalar chain. Okay, the information flows in any direction. Okay, in any direction, there is no any scalar chain, as well as there is no any chronological order for the surviving the information. Okay, so that is one difference in between the formal organization and informal organization. Yes, so ಅಲ್ಲಿ ಏನು ಕಮ್ಯುನಿಕೇಷನ್ ಟೇಕ್ಸ್ ಪ್ಲೇಸ್ ಥ್ರೋ ಸ್ಕೇಲರ್ ಚೈನ್ ಅಂತ ಕರಿತೀವಿ. ಎಲ್ಲಿ ಫಾರ್ಮಲ್ ಆರ್ಗನೈಸೇಷನ್ದಲ್ಲಿ ಸ್ಕೇಲರ್ ಚೈನ್ ಅಂದರೆ ಏನು, ಒಂದು ನಿರ್ದಿಷ್ಟ ವೇದಲ್ಲಿ ಅಥವಾ ಕ್ರೊನಾಲಜಿಕಲ್ ಆರ್ಡರ್ದಲ್ಲಿ ಒಂದು ನಿಖರವಾದಂಥ ಒಂದು ನಿರಂತರತೆಯಲ್ಲಿ. ಫಾರ್ ಎಕ್ಸಾಂಪಲ್, ಟಾಪ್ ಮ್ಯಾನೇಜ್ಮೆಂಟ್ದವರು ಯಾರಿಗೆ ಗೈಡ್ಲೈನ್ಸ್ ಕೊಡ್ತಾರೆ ಅಂದರೆ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ಗೆ, ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ದವರು ಬಾಟಮ್ ಲೆವೆಲ್ಗೆ, ಆ್ಯಂಡ್ ಬಾಟಮ್ ಲೆವೆಲ್ದವರು ಸೂಪರ್ವೈಸರ್ಗೆ, ಸೂಪರ್ವೈಸರು ವರ್ಕರ್ಗೆ. ಇದು ಅಥಾರಿಟಿ ಫ್ಲೋಸ್ ಆಗುತ್ತೆ, ಇನ್ಫಾರ್ಮೇಷನ್ ಗೈಡ್ಲೈನ್ಸ್ಗಳು ಬರುತ್ತೆ. ಆ್ಯಂಡ್ ಇನ್ನು ರೆಸ್ಪಾನ್ಸಿಬಿಲಿಟಿ ನೋಡಿದಾಗ ಇನ್ಫಾರ್ಮೇಷನ್ ಯಾವ ರೀತಿ ಫ್ಲೋ ಆಗುತ್ತೆ ಅಂದರೆ ಅಪ್ ಟು ಬಾಟಮ್ ಟು ಟಾಪ್. ಹೇಗೆ ವರ್ಕರ್ದಿಂದ ಸೂಪರ್ವೈಸರ್ಗೆ, ಸೂಪರ್ವೈಸರ್ದಿಂದ ಬಾಟಮ್ ಲೆವೆಲ್ ಮ್ಯಾನೇಜ್ಮೆಂಟು, ಬಾಟಮ್ ಲೆವೆಲ್ ಮ್ಯಾನೇಜ್ಮೆಂಟ್ದಿಂದ ಮಿಡಲ್ ಲೆವೆಲು, ಆ್ಯಂಡ್ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ದಿಂದ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟು. ಸೊ ಇದು ರೆಸ್ಪಾನ್ಸಿಬಿಲಿಟಿ ಫ್ಲೋ ಆಗುತ್ತೆ. ಎಸ್, ವಾಟ್ ಎವರ್ ದ್ಯಾಟ್ ಅಥಾರಿಟಿ ಫ್ಲೋಸ್ ಆರ್ ರೆಸ್ಪಾನ್ಸಿಬಿಲಿಟಿ ಫ್ಲೋಸ್ ಇನ್ ದಿ ಮ್ಯಾನರ್ ಆಫ್ ದಿ ಸ್ಕೇಲರ್ ಚೈನ್. ಅದು ಯಾವ ಮ್ಯಾನರ್ದಲ್ಲಿ ಇರುತ್ತೆ ಅಂದರೆ ಸ್ಕೇಲರ್ ಚೈನ್ದಲ್ಲಿ ಕ್ರೊನಾಲಜಿಕಲ್ ಆರ್ಡರ್ದಲ್ಲಿ ಇರುತ್ತೆ, ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ. ಬಟ್ ಇನ್ ದಿ ಇನ್ಫಾರ್ಮಲ್ ಆರ್ಗನೈಸೇಷನ್ ನೋಡಿದಾಗ ಅಲ್ಲಿ ಯಾವುದೇ ಒಂದು ನಿರ್ದಿಷ್ಟವಾದಂಥ ಮಾರ್ಗವಿಲ್ಲ. ಅದೇನಾಗತ್ತೆ ಅಂದರೆ ಸೊ ವೈಡ್ಲಿ ಸ್ಪ್ರೆಡ್ ಆಗತ್ತೆ ಅಂತ ಹೇಳ್ತೀವಿ. ದೆರ್ ಇಸ್ ನೋ ಎನಿ ಕ್ರೊನಾಲಜಿಕಲ್ ಆರ್ಡರ್, ದೆರ್ ಇಸ್ ನೋ ಎನಿ ಸ್ಕೇಲರ್ ಚೈನ್ ಅಂತ ಕರಿತೀವಿ. ಅದನ್ನೇ ಏನು ಹೇಳ್ತಾರೆ ಅಂದರೆ ಫ್ಲೋ ಆಫ್ ಕಮ್ಯುನಿಕೇಷನ್ ಈಸ್ ನಾಟ್ ಥ್ರೋ ಪ್ಲಾನ್ಡ್ ರೂಟ್, there is no any specified route. Okay, and it can take place in any direction. ಅದು ಯಾವ ಬೇಕಾದ ಡೈರೆಕ್ಷನ್ದಲ್ಲಿ ಅದು ತೆಗೆದುಕೊಳ್ಳುತ್ತೆ ಅಂತ ಹೇಳ್ತೀವಿ. ಓಕೆ, ಸೊ ದಟ್ ಮೀನ್ಸ್ ದರ್ ಇಸ್ ನೋ ಎನಿ ಸುಪೀರಿಯಾರಿಟಿ ಇನ್ಫೀರಿಯಾರಿಟಿ. ಓಕೆ, ಸೊ ದಟ್ ಅದು ಕಮ್ಯುನಿಕೇಷನ್ ಏನಾಗುತ್ತೆ ಅಂದರೆ ವೈಡ್ ಆಗಿ ಸ್ಪ್ರೆಡ್ ಆಗುತ್ತೆ ಇನ್ ಎನಿ ಡೈರೆಕ್ಷನ್ ಅಂತ ಹೇಳ್ತೀವಿ. ಇನ್ ದಿ ಇನ್ಫಾರ್ಮಲ್ ಆರ್ಗನೈಸೇಷನ್. ಓಕೆ, ದ ನೆಕ್ಸ್ಟ್ ಒನ್ nature. Yes, then on the basis of nature, the formal organization is very rigid. The formal organization is what? Very rigid. Why? Because that focus on only for the work of that particular enterprise, and that organization structure is focused only on the interest of that the particular organization. Okay, so that means that is a very rigid here. Why? Because that concentrate on that the personal interest of that the business enterprise. Okay, but not the others interest. Okay, that's why we are calling that the formal organization structure is what? Rigid. Okay, so that is rigid, that means very strict. Okay, so strict, that means here the rules and regulations should be followed. Okay, there is no any flexibility. Okay, there is no any flexibility in the operational activities. Okay, so that should be accepted, and that should be survived in that the particular organization, and there is no any flexibility in that the rules and regulations. That's why we are calling the formal organizations are very rigid manners. Okay, but
while we saying about that the informal organization, they treat the human beings here. Okay, that means here the overall interests are considered, but not the only just for that the particular interest of that the business enterprise. Okay, so that's why there is no any that's much norms, rules and regulations or the compulsory rules. Okay, so they become what the flexible. Which one? The informal ಆರ್ಗನೈಸೇಷನ್. ಓಕೆ, ಆ ಇನ್ಫಾರ್ಮಲ್ ಆರ್ಗನೈಸೇಷನ್ ಏನು ಫ್ಲೆಕ್ಸಿಬಲ್ ಇರ್ತಾವೆ ಅಂತ ಹೇಳ್ತೀವಿ. ವೈ? ಬಿಕಾಸ್ ಅಲ್ಲಿ ಕೆಲವೊಂದಿಷ್ಟು ಅಲ್ಲಿ ಮಾನವರನ್ನು ಏನಾಗುತ್ತೆ, ಅಲ್ಲಿ ಏನು ಎಂಪ್ಲಾಯಿಗಳು ಏನು ವರ್ಕ್ ಮಾಡ್ತಾರಲ್ಲ ಹ್ಯೂಮನ್ ಬೀಯಿಂಗ್ಸ್, ಅವರನ್ನು ಸಹಿತ ಏನು ಒಂದು ಗಣನೆಗೆ ತೆಗೆದುಕೊಳ್ಳಲಾಗತ್ತೆ. ಆ್ಯಂಡ್ ಒಟ್ಟಾರೆಯಾಗಿ ಆಲ್ ರೌಂಡಾಗಿ ಸೊ ಎಲ್ಲರ ಒಂದು ಇಂಟ್ರೆಸ್ಟನ್ನು ಅಲ್ಲಿ ಕನ್ಸಿಡರ್ ಮಾಡಲಾಗತ್ತೆ. ಕೇವಲ ಆರ್ಗನೈಸೇಷನ್ ಇಂಟ್ರೆಸ್ಟ್ ಉದ್ದೇಶಗಳನ್ನು ಮಾತ್ರ ನೋಡೋದಿಲ್ಲ, ಬದಲಿಗೆ ಆ ಎಂಪ್ಲಾಯಿಗಳ ಅವಶ್ಯಕತೆಯನ್ನು ಸಹಿತ ಇಲ್ಲಿ ಏನು ಗಮನ ಹರಿಸಲಾಗತ್ತೆ ಎಲ್ಲಿ? ಇನ್ ದಿ ಇನ್ಫಾರ್ಮಲ್ ಆರ್ಗನೈಸೇಷನ್. ಹೀಗಾಗಿ ಅಲ್ಲಿ ನಿರ್ದಿಷ್ಟವಾದಂಥ ಕಂಪಲ್ಸರಿ ಆದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳು ಇಲ್ಲದೇ ಇರೋದರಿಂದ ಅದು ಫ್ಲೆಕ್ಸಿಬಲ್ ಆಗಿರತ್ತೆ ಅಂತ ಹೇಳ್ತೀವಿ. ಓಕೆ, ದೆನ್ ಲಾಸ್ಟ್ ಒನ್ ಲೀಡರ್ಶಿಪ್. ಓಕೆ, ದೆನ್ ಲೀಡರ್ಶಿಪ್ ಯಾವ ರೀತಿ ಇರುತ್ತೆ ಅಂದರೆ, see, managers are leaders. Managers are leaders in where? In the formal organization. Okay, then what they are saying, yes, or what they are assigning, that work should be did by that the particular employees. Okay, that means here that employees or workers just have to follow the orders and guidelines of that the manager, and manager becomes what? The leader of the all the employees. Okay, that means here that manager enjoys the all the powers or all the leadership powers in that the particular enterprise, and the remains being just follow the orders and guidelines of that the manager. But in where? In the informal organization, what happens? See, leaders may or may not be managers. Okay, in the informal organization, the leaders becomes what? He becomes a manager or not. Okay, that is not compulsory here, and here they are chosen by the group. Okay, that leader is chosen by whom? That particular group of that the employees. Okay, so ಗ್ರೂಪ್ ಆಫ್ ಎಂಪ್ಲಾಯೀಸ್ ಏನಿರುತ್ತೆ ಬಿಸ್ನೆಸ್ ಎಂಟರ್ಪ್ರೈಸ್ದಲ್ಲಿ, ಅವರು ಲೀಡರನ್ನು ಏನು ಮಾಡ್ತಾರೆ ಅಂದರೆ ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳ್ತೀವಿ. ಇನ್ ವೇರ್? ಇನ್ ದಿ ಇನ್ಫಾರ್ಮಲ್ ಆರ್ಗನೈಸೇಷನ್. ಬಟ್ ಅವನು ಮ್ಯಾನೇಜರೇ ಆಗಿರಬೇಕು ಅಂತ ಇಲ್ಲ, ಮ್ಯಾನೇಜರ್ ಆಗಿರ್ಬೋದು ಅಥವಾ ಇತರೆ ವ್ಯಕ್ತಿ ಆಗಿರ್ಬೋದು. ವೈ? ಬಿಕಾಸ್ ಇನ್ ದಿ ಇನ್ಫಾರ್ಮಲ್ ಆರ್ಗನೈಸೇಷನ್ ಪರ್ಸ್ನಲ್ ಕ್ವಾಲಿಟಿ ಆಧಾರದ ಮೇಲೆ ಲೀಡರ್ಶಿಪ್ ಹೋಗುತ್ತೆ ಅಂತ ಹೇಳ್ತೀವಿ. ಬಟ್ ನಾಟ್ ದಿ ಆನ್ ದಿ ಪರ್ಸ್ನಲ್ ಪೊಸಿಷನ್ ಆಫ್ ದಟ್ ದಿ workers or personal position of the employees. Okay, in where? In the informal organization. Okay, but in the formal organization ಏನಾಗುತ್ತೆ? So personal position ಮೇಲೆ ಹೋಗುತ್ತೆ. Personal position, that means manager becomes a leader, but in where? In the informal organization there is no any personal position considered, there is a personal quality is considered. That's time he becomes a manager or not. That is not a compulsory. Okay, these concepts are arise under the formal and informal organization. Okay, yes, dear students, these are the what? The distinctions or difference in between the formal organization and informal organization in the brief manner. Okay, yes. Then if you have any doubts regarding this, please comment on the same. I will clarify that. Okay, thank you.